ಬ್ರೇಕಿಂಗ್ ಬ್ಯಾಡ್ ಮುಗಿದು ಎಷ್ಟೋ ವರ್ಷಗಳೇ ಆಯ್ತು. ಆದ್ರೆ ವಾಲ್ಟರ್ ವೈಟ್ ಅನ್ನೋ ಪಾತ್ರ ಇದೆಯಲ್ಲ, ಅದು ಇವತ್ತಿಗೂ ನಮ್ಮನ್ನು ಯಾಕೆ ಕಾಡುತ್ತೆ? ಹ್ಮ್ ಒಬ್ಬ ಸಾಮಾನ್ಯ ಹೈಸ್ಕೂಲ್ ಕೆಮಿಸ್ಟ್ರಿ ಟೀಚರ್ ಜಗತ್ತೇ ಹೆದರುವಂತ ಡ್ರಗ್ ಕಿಂಗ್ ಪಿನ್ ಆಗಿ ಬದಲಾದ ಈ ಕಥೆ ಇದೆಯಲ್ಲ, ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ. ಖಂಡಿತ ಅಲ್ಲ. ಇದು ಒಬ್ಬ ಮನುಷ್ಯನ ನೈತಿಕ ಪತನದ ಬಗ್ಗೆ ಇರೋ ಒಂದು ಆಳವಾದ ವಿಶ್ಲೇಷಣೆ. ಹೌದು, ಇವತ್ತು ನಾವು ಆ ಪತನದ ಪ್ರತಿಯೊಂದು ಹೆಜ್ಜೆಯನ್ನು ಒಂದೊಂದಾಗಿ ಮತ್ತೆ ಕೆದಕಿ ನೋಡೋಣ. ಹೌದು, ಈ ಕಥೆಯ ವಿಶೇಷತೆಯೇ ಅದು ಅಲ್ವಾ. ನನ್ನ ಕುಟುಂಬಕ್ಕಾಗಿ ಅಂತ ಶುರು ಮಾಡಿದ ಒಂದು ಪಯಣ, ಅದು ನನಗಾಗಿ ಅನ್ನೋ ಅಹಂಕಾರದಲ್ಲಿ ಹೇಗೆ ಕೊನೆಯಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ವಾಲ್ಟರ್ ವೈಟ್ನೊಳಗಿದ್ದ ಆ ಹೈಸನ್ಬರ್ಗ್ ಅನ್ನೋ ರಾಕ್ಷಸ ಹುಟ್ಟಿದ್ದು ಯಾವಾಗ? ಅದೇ ಪ್ರಶ್ನೆ. ಅವನು ಹೇಳಿದ ಮೊದಲ ಸುಳ್ಳಿನಲ್ಲ, ಅಥವಾ ಅವನು ಮಾಡಿದ ಮೊದಲ ಕೊಲೆಯಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವೇ ಇವತ್ತಿನ ನಮ್ಮ ಈ ಚರ್ಚೆ. ಸರಿ, ಹಾಗಿದ್ರೆ ಕಥೆಯ ಆರಂಭದಿಂದಲೇ ಶುರು ಮಾಡೋಣ. ವಾಲ್ಟರ್ ವೈಟ್ ವಾಲ್ಟರ್ ವೈಟ್ ಒಬ್ಬ ಅತ್ಯಂತ ಪ್ರತಿಭಾವಂತ ರಸಾಯನಶಾಸ್ತ್ರಜ್ಞ. ಅಂದ್ರೆ ನೋಬೆಲ್ ಪ್ರಶಸ್ತಿ ಗೆದ್ದ ಪ್ರಾಜೆಕ್ಟ್ನಲ್ಲಿ ಕೆಲ್ಸ ಮಾಡಿದವನು. ಕರೆಕ್ಟ್. ಆದ್ರೆ ಕಥೆ ಶುರುವಾದಾಗ ಅವನ ಪರಿಸ್ಥಿತಿ ಹಾಗಿರ್ಲಿಲ್ಲ. ಅವನು ತನ್ನ ಜೀವನದಲ್ಲಿ ಸೋತಿದ್ದ. ಹೌದು, ಶಾಲೆಯಲ್ಲಿ ಆಸಕ್ತಿಯೇ ಇಲ್ಲದ ಮಕ್ಕಳಿಗೆ ಪಾಠ ಮಾಡ್ತಾ, ಪಾರ್ಟ್ ಟೈಮ್ ಆಗಿ ಒಂದು ಕಾರ್ ವಾಶ್ನಲ್ಲಿ ತನ್ನದೇ ವಿದ್ಯಾರ್ಥಿಗಳ ಕಾರುಗಳನ್ನು ತೊಳೆಯುತ್ತಾ ಅವಮಾನ ಸಹಿಸಿಕೊಂಡು ಬದುಕ್ತಿದ್ದ. ಅಷ್ಟ್ರಲ್ಲಿ ಅವನ 50ನೇ ಹುಟ್ಟುಹಬ್ಬದ ದಿನ ಅವನಿಗೊಂದು ಆಘಾತಕಾರಿ ಸತ್ಯ ಗೊತ್ತಾಗುತ್ತೆ. ಅವನಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ, ಇನ್ನು ಬದುಕೋದು ಕೆಲವೇ ತಿಂಗಳುಗಳು ಅಂತ. ಆ ಕ್ಷಣದಿಂದ ಅವನ ಜೀವನ ಸಂಪೂರ್ಣ ಬದಲಾಗುತ್ತೆ. ಹೌದು, ಅಲ್ಲಿಂದ ಅವನ ರೂಪಾಂತರ ಶುರುವಾಗುತ್ತೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ. ಅವನಿಗೆ ಹಣದ ಅವಶ್ಯಕತೆ ಇತ್ತು ನಿಜ. ಖಂಡಿತ. ಅವನ ಹೆಂಡತಿ ಗರ್ಭಿಣಿ, ಮಗನಿಗೆ ಬೇರೆ ವಿಶೇಷ ಚೇತನ. ಆದರೆ ಅವನ ಹಳೆಯ ಸ್ನೇಹಿತರಾದ ಎಲಿಯಟ್ ಮತ್ತು ಗ್ರೆಚನ್ ಅವನ ಚಿಕಿತ್ಸೆಯ ಸಂಪೂರ್ಣ ಖರ್ಚನ್ನು ವಹಿಸ್ಕೊಳ್ತೀವಿ ಅಂತ ಮುಂದೆ ಬಂದಾಗ ವಾಲ್ಟರ್ ಒಪ್ಪುಕೊಳ್ಳಲ್ಲ. ಇಲ್ಲ, ತನ್ನ ತಹನ್ಕಾಹದಿಂದ ತದನ್ನ ನಿರಾಕರಿಸ್ತಾನೆ. ಆಗ್ಲೇ ನಮಗೆ ಒಂದು ಸುಳಿವು ಸಿಗುತ್ತೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ಅವನ ಸ್ವಾಭಿಮಾನದ ಬಗ್ಗೆ. ಕರೆಕ್ಟ್. ತನಗೆ ಸಿಗ್ಬೇಕಾಗಿದ್ದ ಮನ್ನಣೆ ಸಿಗ್ಲಿಲ್ಲ ಅನ್ನೋ ಒಂದು ಹತಾಶೆ. ಅದೇ ಹತಾಶೆ ಅವನನ್ನು ತನ್ನ ಹಳೆ ವಿದ್ಯಾರ್ಥಿ ಜೆಸ್ಸಿ ಪಿಂಕ್ಮನ್ ಹತ್ರ ಕರ್ಕೊಂಡೋಗುತ್ತೆ. ಇಬ್ರೂ ಸೇರಿ ಒಂದು ಹಳೇ ಆರ್ವಿಯಲ್ಲಿ ಮೆಥಾಂಫೆಟಮೈನ್ ತಯಾರಿಸೋಕೆ ಶುರು ಮಾಡ್ತಾರೆ. ಆಗ ವಾಲ್ಟರ್ ಒಂದು ಅದ್ಭುತವನ್ನೇ ಸೃಷ್ಟಿಸ್ತಾನೆ. ಹೌದು, ನೀಲಿ ಬಣ್ಣದ 99.1% ಶುದ್ಧವಾದ ಮೆತ್. ಆ ನೀಲಿ ಮೆತ್ ಅವನ ಹೆಗ್ಗುರುತಾಗತ್ತೆ. ಅದು ಕೇವಲ ಶುದ್ಧತೆಯ ಸಂಕೇತ ಅಲ್ಲ, ಅದು ಹೈಸನ್ಬರ್ಗ್ ಅನ್ನೋ ಒಂದು ಬ್ರ್ಯಾಂಡ್. ನೋಡಿ, ವಾಲ್ಟರ್ ವೈಟ್ ಆಗಿ ಅವನು ತನ್ನ ಜೀವನದಲ್ಲಿ ಸೋತಿದ್ದ. ಅದೇ ಹೈಸನ್ಬರ್ಗ್ ಆಗಿ ಈ ನೀಲಿ ಉತ್ಪನ್ನದಿಂದ ಅವನು ತನ್ನ ಕ್ಷೇತ್ರದಲ್ಲಿ ರಾಜನಾಗ್ತಾನೆ. ಆ ಬಣ್ಣ ಅವನಿಗೆ ಒಂದು ಅಧಿಕಾರ, ಒಂದು ಹೊಸ ಐಡೆಂಟಿಟಿ ಕೊಡುತ್ತೆ. ಈ ವ್ಯವಹಾರ ಅಷ್ಟು ಸುಲಭವಾಗಿರ್ಲಿಲ್ಲ. ಮೊದಲ ಡೀಲ್ನಲ್ಲೇ ಎಮಿಲಿಯೋ ಮತ್ತು ಕ್ರೇಜಿ 8 ಜೊತೆ ಸಂಘರ್ಷ ಆಗತ್ತೆ. ಹೌದು, ಆಗ ತನ್ನನ್ನು ಮತ್ತೆ ಜೆಸ್ಸಿಯನ್ನು ಉಳಿಸ್ಕೊಳ್ಳೋಕೆ ಅವನು ವಿಷಕಾರಿ ಫಾಸ್ಫೀನ್ ಗ್ಯಾಸ್ ಬಳಸಿ ಅವರಿಬ್ಬರನ್ನು ಕೊಲ್ತಾನೆ. ಅದು ಅವನ ಮೊದಲ ಕೊಲೆ. ಆದ್ರೂ ಅದನ್ನ ಸಮರ್ಥಿಸ್ಕೊಳ್ತಾನೆ ಅಲ್ವಾ, ಇದು ಆತ್ಮರಕ್ಷಣೆಗಾಗಿ ಅಂತ. ಅದೇ, ಆ ಘಟನೆಯ ನಂತರವೇ ಅವನು ಹೈಸನ್ಬರ್ಗ್ ಅನ್ನೋ ಗುಪ್ತನಾಮವನ್ನು ಇಟ್ಕೊಳ್ಳೋದು. ಈ ಹೆಸರು ಯಾಕೆ ಅನ್ನೋದರ ಹಿಂದೆ ಒಂದು ಆಳವಾದ ಅರ್ಥವಿದೆ ಅಲ್ವಾ? ಖಂಡಿತ. ಇದು ಸುನ್ನೆ ಆರಿಸಿದ ಹೆಸರಲ್ಲ. ವರ್ನರ್ ಹೈಸನ್ಬರ್ಗ್ ಅನಿಶ್ಚಿತತೆಯ ತತ್ವ, ಅಂದ್ರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕಂಡುಹಿಡಿದ ಒಬ್ಬ ಪ್ರಸಿದ್ಧ ಭೌತಶಾಸ್ತ್ರಜ್ಞ. ಓ ಹೌದು. ಆ ತತ್ವದ ಪ್ರಕಾರ ಒಂದು ಕಣದ ಸ್ಥಾನ ಮತ್ತು ವೇಗವನ್ನು ಒಂದೇ ಸಮಯದಲ್ಲಿ ನಿಖರವಾಗಿ ಹೇಳೋಕ್ಕಾಗಲ್ಲ. ವಾಲ್ಟರ್ನ ಜೀವನ ಕೂಡ ಇದೇ ತತ್ವದ ಹಾಗೆ. ಅಂದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕ ಮತ್ತು ಒಬ್ಬ ಕ್ರೂರ ಡ್ರಗ್ ಕಿಂಗ್ ಪಿನ್. ಕರೆಕ್ಟ್. ಈ ಎರಡೂ ಅಸ್ತಿತ್ವಗಳ ನಡುವಿನ ಅನಿಶ್ಚಿತತೆ, ಆ ಹೆಸರು ಅವನ ದ್ವಂದ್ವ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ವಾವ್, ಇದು ನಿಜಕ್ಕೂ ಅದ್ಭುತವಾದ ಸಂಪರ್ಕ. ಈ ದ್ವಂದ್ವ ಜೀವನ ಅವನ ಕುಟುಂಬದ ಮೇಲೆ, ಅದರಲ್ಲೂ ಅವನ ಹೆಂಡತಿ ಸ್ಕೈಲರ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹೌದು, ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾ ಹೋಗ್ತಾನೆ. ಗೆಳತಿ ಜೇನ್ ವಿಷಯದಲ್ಲಿ. ಹೌದು, ಅದು ಕಥೆಯ ಒಂದು ಮಹತ್ವದ ಮತ್ತು ತುಂಬಾನೇ ಖರಾಳವಾದ ತಿರುವು. ಜೆಸ್ಸಿ ಮತ್ತು ಜೇನ್ ಹೆರಾಯಿನ್ಗೆ ದಾಸರಾಗ್ತಾರೆ. ಒಂದು ರಾತ್ರಿ ಜೇನ್ ಅತಿಯಾದ ಡ್ರಗ್ ಸೇವನೆಯಿಂದ ಉಸಿರುಗಟ್ಟಿ ಸಾಯ್ತಾ ಇರ್ತಾಳೆ. ವಾಲ್ಟರ್ ಅಲ್ಲೇ ಇರ್ತಾನೆ. ಅವನಿಗೆ ಅವಳನ್ನು ಉಳಿಸೋಕೆ ಅವಕಾಶವಿತ್ತು. ಆದರೆ ಜೇನ್ ತನ್ನ ವ್ಯವಹಾರಕ್ಕೆ ಅಡ್ಡಿ ಜೆಸ್ಸಿಯನ್ನು ತನ್ನಿಂದ ದೂರ ಮಾಡ್ತಾ ಇದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಸುಮ್ಮನೆ ನಿಂತು ಅವಳ ಸಾವನ್ನು ನೋಡ್ತಾನೆ. ಆ ಕ್ಷಣದಲ್ಲಿ ಅವನೊಳಗಿನ ಮನುಷ್ಯತ್ವ ಸತ್ತೋಗುತ್ತೆ. ಹೌದು, ಅದು ಕುಟುಂಬಕ್ಕಾಗಿ ಮಾಡಿದ ತ್ಯಾಗ ಖಂಡಿತ ಅಲ್ಲ. ಅದು ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲು ಮಾಡಿದ ಒಂದು ಕೊಲೆ. ಒಂದು ನಿಮಿಷ, ಇದು ನಿಜಕ್ಕೂ ಆಘಾತಕಾರಿ. ಯಾಕಂದ್ರೆ
ಅವನು ಜೇನ್ನಾಳನ್ನು ಸಾಯೋಗ್ ಬಿಟ್ಟಿದ್ದಕ್ಕೂ ಆಮೇಲೆ ಆಕಾಶದಲ್ಲಿ 2 ವಿಮಾನಗಳು ಡಿಕ್ಕಿ ಹೊಡೆದಿದ್ದಕ್ಕೂ ನೇರ ಸಂಬಂಧವಿದೆ. ಖಂಡಿತ. ಜೇನ್ಯಾಳ ತಂದೆ ಏರ್ ಟ್ರಾಫಿಕ್ ಕಂಟ್ರೋಲರ್. ಮಗಳ ಸಾವಿನ ದುಃಖದಲ್ಲಿ ಮಾಡಿದ ಒಂದು ತಪ್ಪಿನಿಂದ ನೂರಾರು ಮುಗ್ಧರು ಸಾಯ್ತಾರೆ. ಅವನ ಒಂದು ಸ್ವಾರ್ಥಿ ನಿರ್ಧಾರದ ಪರಿಣಾಮದ ಸರಪಳಿ ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ನಿಜ. ಒಬ್ಬ ವ್ಯಕ್ತಿಯ ನೈತಿಕ ಪತನ ಕೇವಲ ಅವನಿಗೆ ಸೀಮಿತವಾಗಿರಲ್ಲ. ಇಲ್ಲ, ಅದು ಅವನ ಸುತ್ತಲಿನ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಈ ದುರಂತದ ನಂತರ ಗಸ್ ಫ್ರಿಂಗ್ ಅನ್ನೋ ಹೊಸ ಪಾತ್ರದ ಪ್ರವೇಶ ಆಗುತ್ತೆ. ಹೊರಗಿನ ಪ್ರಪಂಚಕ್ಕೆ ಲಾಸ್ ಪೋಲೋಸ್ ಹರ್ಮಾನೋಸ್ ಫಾಸ್ಟ್ ಫುಡ್ ಚೈನ್ನ ಮಾಲೀಕ. ಹೌದು, ಆದ್ರೆ ಒಳಗೊಳಗೆ ಅತ್ಯಂತ ವ್ಯವಸ್ಥಿತ ಮತ್ತು ಕ್ರೂರ ಡ್ರಗ್ ವಿತರಕ. ಗಸ್ ಫ್ರಿಂಗ್ ಜೊತೆ ಕೆಲ್ಸ ಶುರು ಮಾಡಿದ್ಮೇಲೆ ವಾಲ್ಟರ್ನ ಸಾಮ್ರಾಜ್ಯ ದೊಡ್ಡದಾಗತ್ತೆ. ಆದ್ರೆ ಅವನ ಅಹಂಕಾರ ಕೂಡ ತುಂಬಾ ದೊಡ್ಡದಾಗುತ್ತೆ. ತಾನೇ ಅತ್ಯುತ್ತಮ ಅನ್ನೋ ಭಾವನೆ ಬಂದಿರುತ್ತೆ. ಗಸ್ ತನ್ನನ್ನು ತೆಗೆದುಹಾಕಿ ಗೇಲ್ ಎಂಬ ಇನ್ನೊಬ್ಬ ಕೆಮಿಸ್ಟ್ನನ್ನು ನೇಮಿಸಬಹುದು ಅಂತ ತಿಳಿದಾಗ ತನ್ನನ್ನು ಉಳಿಸ್ಕೊಳ್ಳೋಕೆ ಜೆಸ್ಸಿಯ ಕೈಯಿಂದ ಗೇಲ್ನನ್ನು ಕೊಲ್ಲಿಸ್ತಾನೆ. ಆ ಕೊಲೆ ಜೆಸ್ಸಿಯನ್ನು ಮಾನಸಿಕವಾಗಿ ಸಂಪೂರ್ಣವಾಗಿ ಮುರಿದುಹಾಕಿಬಿಡುತ್ತೆ. ಅಲ್ಲಿಂದ ವಾಲ್ಟರ್ ಮತ್ತು ಗಸ್ ನಡುವಿನ ಯುದ್ಧ ಶುರುವಾಗುತ್ತೆ. ಇದೇ ಸಮಯದಲ್ಲಿ ವಾಲ್ಟರ್ ತನ್ನ ಹೆಂಡ್ತಿಗೆ ಹೇಳುವ ಒಂದು ಮಾತಿದೆ. ನಾನೇ ಬಾಗಿಲು ತಟ್ಟುವವನು. ಹೌದು, ಆ ಮಾತು ಕೇವಲ ಒಂದು ಹೆಮ್ಮೆಯ ಮಾತಲ್ಲ, ಅದು ಅವನ ಮನಸ್ಥಿತಿಯ ಸಂಪೂರ್ಣ ಬದಲಾವಣೆಯ ಸಂಕೇತ. ಕರೆಕ್ಟ್. ಮೊದಲು ಅವನು ಅಪಾಯಕ್ಕೆ ಹೆದರುತ್ತಿದ್ದ. ಈಗ ತಾನೇ ಅಪಾಯ ಅಂದ್ರೆ ಐ ಆಮ್ ದ ಡೇಂಜರ್ ಅಂತ ಘೋಷಣೆ ಕೊಳ್ತಿದ್ದಾನೆ. ಇಲ್ಲಿಂದ ಮುಂದೆ ಅವನಿಗೆ ಕುಟುಂಬದ ನೆಪವೂ ಬೇಕಾಗಿಲ್ಲ. ಇದು ಅವನ ಅಹಂಕಾರದ ಪರಾಕಾಷ್ಠೆ. ಹೌದು. ಈ ಯುದ್ಧದಲ್ಲಿ ಗೆಲ್ಲೋಕೆ ಅವನು ಯಾವ ಮಟ್ಟಕ್ಕೆ ಇಳಿಯುತ್ತಾನೆ ಅಂದ್ರೆ ಜೆಸ್ಸಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲು ಅವನ ಗೆಳತಿಯ ಮದ ಬ್ರ್ಯಾಕ್ಗೆ ವಿಷಪ್ರಾಶನ ಮಾಡ್ತಾನೆ. ಮಾಡಿ ಆ ಆರೋಪವನ್ನು ಗಸ್ ಮೇಲ್ ಹಾಕಿ ಜೆಸ್ಸಿಯನ್ನು ದಾಳವಾಗಿ ಬಳಸ್ಕೊಳ್ತಾನೆ. ಒಬ್ಬ ಮಗುವಿನ ಜೀವದ ಜೊತೆ ಆಟಾಡುವ ಮಟ್ಟಕ್ಕೆ ಅವನ ಕ್ರೂರ್ಯ ತಲುಪಿರುತ್ತೆ. ಕೊನೆಗೆ ಹೆಕ್ಟರ್ ಸಲಾಮಾಂಕ ಎಂಬ ತನ್ನ ಹಳೇ ಶತ್ರುವನ್ನು ಬಳಸ್ಕೊಂಡು ಒಂದು ಅದ್ಭುತವಾದ ಮತ್ತು ಭಯಾನಕವಾದ ಯೋಜನೆಯೊಂದಿಗೆ ಗಸ್ನನ್ನು ಕೊಲ್ಲುತ್ತಾನೆ. ಹೌದು, ಆ ಸ್ಫೋಟದ ನಂತರ ಗಸ್ ತನ್ನ ಟೈ ಸರಿ ಮಾಡ್ಕೊಳ್ತಾ ಹೊರಬರುವ ದೃಶ್ಯ ಇದೆಯಲ್ಲ, ಭಯಾನಕ. ಅದಾದ್ಮೇಲೆ ವಾಲ್ಟರ್ ತನ್ನ ಹೆಂಡ್ತಿಗೆ ಫೋನ್ ಮಾಡಿ ನಾನು ಗೆದ್ದೆ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ತಾನೇ ರಾಜ ಅನ್ನೋ ಭಾವ. ಗ್ಯಾಸ್ನ ಸಾವಿನಂತರ ವಾಲ್ಟರ್ ತನ್ನದೇ ಆದ ಮೆತ್ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಆದರೆ ಅವನ ದುರಾಸೆ, ಅವನ ಅಹಂಕಾರ ನಿಲ್ಲೋದೇ ಇಲ್ಲ. ಒಂದು ಸಣ್ಣ ಜಗಳಕ್ಕೆ ತನ್ನ ಸಹವರ್ತಿಯಾದ ಮೈಕ್ನನ್ನು ತಾನೇ ಕೊಲ್ಲುತ್ತಾನೆ. ಅವನು ಅಪಾರ ಹಣ ಸಂಪಾದಿಸ್ತಾನೆ. ಎಷ್ಟಂದ್ರೆ ಅದನ್ನ ಎಣಿಸೋಕೂ ಸಾಧ್ಯವಿಲ್ಲ. ಆದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯದ ಪತನ ಶುರುವಾಗೋದು ಬಹಳ ಸಣ್ಣ ಒಂದು ಕಾವ್ಯಾತ್ಮಕ ವಸ್ತುವಿನಿಂದ. ಹೌದು, ವಾಲ್ಟರ್ನ ಭಾವ ಡಿಇಎ ಏಜೆಂಟ್ ಹ್ಯಾಂಕ್ ವಾಲ್ಟರ್ನ ಮನೆಯ ಶೌಚಾಲಯದಲ್ಲಿ ವಾಲ್ಟ್ ವಿಟ್ಮನ್ನ ಲೀವ್ಸ್ ಆಫ್ ಗ್ರಾಸ್ ಅನ್ನೋ ಕವನ ಸಂಕಲನವನ್ನು ನೋಡ್ತಾನೆ. ಅದರಲ್ಲಿ ಗೇಲ್ ಬರ್ದಿದ್ದ ಒಂದು ಸಾಲು ಇರುತ್ತೆ. ಹೌದು, ಟು ಮೈ ಅದರ್ ಫೇವರಿಟ್ ಡಬ್ಲ್ಯೂ ಅಂತ ಬರೆದಿದ್ದನ್ನು ಓದುತ್ತಾನೆ. ಆ ಕ್ಷಣದಲ್ಲಿ ಹ್ಯಾಂಕ್ನ ಮನಸ್ಸಿನಲ್ಲಿ ಒಂದು ಮಿಂಚೊಳೆಯುತ್ತೆ. ಇಷ್ಟು ದಿನ ತಾನು ಬೆನ್ನಟ್ಟುತ್ತಿದ್ದ ಹೈಸೆನ್ಬರ್ಗ್ ಬೇರೆ ಯಾರೂ ಅಲ್ಲ, ತನ್ನದೇ ಭಾವ ವಾಲ್ಟರ್ ಅಂತ ಅವನಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಕಥೆ ಅಂತಿಮ ಘಟ್ಟಕ್ಕೆ ಬಂದು ತಲುಪುತ್ತೆ. ಹ್ಯಾಂಕ್ ಸತ್ಯವನ್ನು ಬಯಲಿಗೆಳೆದಾಗ ವಾಲ್ಟರ್ನ ಇಡೀ ಪ್ರಪಂಚವೇ ತಲೆಕೆಳಗಾಗುತ್ತೆ. ಮರುಭೂಮಿಯಲ್ಲಿ ನಡೆಯುವ ಒಂದು ಗುಂಡಿನ ಚಕಮಕಿಯಲ್ಲಿ ಹ್ಯಾಂಕ್ ಸಾಯ್ತಾನೆ. ಆ ಕ್ಷಣದಲ್ಲಿ ವಾಲ್ಟರ್ ಎಲ್ಲವನ್ನೂ ಕಳೆದುಕೊಳ್ತಾನೆ. ತನ್ನ ಹಣ, ಅಧಿಕಾರ ಮತ್ತು ಮುಖ್ಯವಾಗಿ ತನ್ನ ಮಗನ ಪ್ರೀತಿ. ಹೌದು, ಅವನ ಮಗ ನೀನು ಯಾಕೆ ಇನ್ನೂ ಸತ್ತಿಲ್ಲ ಅಂತ ಕೇಳೋ ಮಾತು ವಾಲ್ಟರ್ನ ಹೃದಯಕ್ಕೆ ಚುಚ್ಚಿದ ಚೂರಿಯ ಹಾಗೆ. ಎಲ್ಲವನ್ನೂ ಕಳೆದುಕೊಂಡ ವಾಲ್ಟರ್ ನ್ಯೂ ಹ್ಯಾಂಪ್ಶೈರ್ನ ಒಂದು ಸಣ್ಣ ಕ್ಯಾಬಿನ್ನಲ್ಲಿ ಅಡಗಿ ಕುಳಿತುಕೊಳ್ತಾನೆ. ಅವನು ಒಂಟಿ, ಸೋತವನು ಮತ್ತು ಅವನ ಕ್ಯಾನ್ಸರ್ ಮತ್ತೆ ಉಲ್ಬಣಿಸಿರುತ್ತೆ. ಅವನು ಗಳಿಸಿದ ಕೋಟ್ಯಾಂತರ ರೂಪಾಯಿಗಳು ಅವನನ್ನು ಉಳಿಸೋಕೆ ಬರೋದಿಲ್ಲ. ಆ ಒಂಟಿತನ ಅವನಿಗೆ ತನ್ನೆಲ್ಲ ತಪ್ಪುಗಳ ಅರಿವನ್ನು ಮೂಡಿಸುತ್ತೆ. ಹೌದು, ತನ್ನ ಕೊನೆಯ ದಿನಗಳಲ್ಲಿ ಅವನು ತನ್ನ ತಪ್ಪುಗಳನ್ನು ಸರಿಪಡಿಸಲು ಹಿಂತಿರುಗುತ್ತಾನೆ. ತಾನು ಗಳಿಸಿದ ಹಣ ತನ್ನ ಮಗನಿಗೆ ಸಿಗೋ ಹಾಗೆ ಒಂದು ವ್ಯವಸ್ಥೆ ಮಾಡ್ತಾನೆ. ಆಮೇಲೆ ಕೊನೆಯದಾಗಿ ತನ್ನ ಪತ್ನಿ ಸ್ಕೈಲರ್ ಬಳಿ ಹೋಗಿ ತನ್ನ ಜೀವನದ ಏಕೈಕ ಸತ್ಯವನ್ನು ಒಪ್ಕೊಳ್ತಾನೆ. ತಾನು ಇದೆಲ್ಲವನ್ನೂ ಕುಟುಂಬಕ್ಕಾಗಿ ಮಾಡಿದ್ದಲ್ಲ, ಬದಲಾಗಿ ತನಗಾಗಿ ಮಾಡಿದ್ದು ಅಂತ. ಹೌದು, ನನಗಿದು ಇಷ್ಟವಾಯ್ತು, ನಾನಿದರಲ್ಲಿ ನಿಪುಣನಾಗಿದ್ದೆ ಮತ್ತು ನಾನು ನಿಜವಾಗಿಯೂ ಬದುಕಿದ್ದೆ ಅಂತ ಹೇಳ್ತಾನೆ. ಅಂತಿಮವಾಗಿ ಜೆಸ್ಸಿಯನ್ನು ಬಂಧನದಲ್ಲಿಟ್ಟಿದ್ದ ಶತ್ರುಗಳ ಅಡ್ಡಾವನ್ನು ತನ್ನದೇ ಆದ ವಿಶಿಷ್ಟ ಇಂಜಿನಿಯರಿಂಗ್ ಕೌಶಲ್ಯದಿಂದ ತಯಾರಿಸಿದ ಮಷೀನ್ ಗನ್ ಬಳಸಿ ನಾಶ ಮಾಡ್ತಾನೆ. ಜೆಸ್ಸಿಯನ್ನು ಮುಕ್ತಗೊಳಿಸ್ತಾನೆ. ಆ ಹೋರಾಟದಲ್ಲಿ ತೀವ್ರವಾಗಿ ಗಾಯಗೊಂಡ ವಾಲ್ಟರ್ ತಾನು ಪ್ರೀತಿಸಿದ, ತನಗೆ ಹೆಸರು ಮತ್ತು ವಿನಾಶ ಎರಡನ್ನೂ ತಂದುಕೊಟ್ಟ ಮೆತ್ ಲ್ಯಾಬ್ನಲ್ಲೇ ನೆಲದ ಮೇಲೆ ಕುಸಿದು ಬಿದ್ದು ಸಾವನ್ನಪ್ತಾನೆ.
ಅವನ ಮುಖದಲ್ಲಿ ದುಃಖ ಮತ್ತು ಒಂದು ರೀತಿಯ ಸಮಾಧಾನ ಎರಡೂ ಇರುತ್ತೆ. ಅವನ ಪ್ರಯಾಣ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಹಾಗಾದ್ರೆ ಈ ಇಡೀ ಕತೆಯ ಸಾರಾಂಶವೇನು? ಒಳ್ಳೆಯ ಉದ್ದೇಶದಿಂದ ಶುರುವಾದ ದಾರಿ ಕೂಡ ಅಹಂಕಾರ ಮತ್ತು ಅಧಿಕಾರದ ದಾಹದಿಂದ ಹೇಗೆ ವಿನಾಶದ ಕಡೆಗೆ ಸಾಗ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ ಅಲ್ವಾ? ಖಂಡಿತ. ಹಾಗಾದ್ರೆ ವಾಲ್ಟರ್ ವೈಟ್ನ ನಿಜವಾದ ಪತನ ಎಲ್ಲಿ ಆರಂಭವಾಯಿತು? ಅವನು ಹೇಳಿದ ಮೊದಲ ಸುಳ್ಳಿನಲ್ಲೇ? ಅವನು ಮಾಡಿದ ಮೊದಲ ಕೊಲೆಯಲ್ಲೇ? ಅಥವಾ ತನ್ನ ಚಿಕಿತ್ಸೆಗೆ ಸ್ನೇಹಿತರು ನೀಡಿದ ಹಣವನ್ನು ತನ್ನ ಅಹಂಕಾರದಿಂದ ತಿರಸ್ಕರಿಸಿದ ಆ ಕ್ಷಣದಲ್ಲೇ? ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ. ಬಹುಶಃ ಅವನೊಳಗಿನ ಆ ಹೈಸನ್ಬರ್ಗ್ ಯಾವಾಗ್ಲೂ ಅಲ್ಲೇ ಇದ್ದ. ಕ್ಯಾನ್ಸರ್ ಮತ್ತು ಸಾವಿನ ಭಯ ಅವನಿಗೆ ಆ ರಾಕ್ಷಸನನ್ನು ಹೊರಗೆ ತರಲು ಒಂದು ನೆಪವನ್ನು ಮಾತ್ರ ಒದಗಿಸ್ತು. ನಾವು ಕೆಟ್ಟದ್ದನ್ನು ಮಾಡಲು ನಮಗೆ ನಾವೇ ಕೊಟ್ಟುಕೊಳ್ಳುವ ಸಮರ್ಥನೆಗಳು ಎಷ್ಟು ಅಪಾಯಕಾರಿ ಅನ್ನೋದರ ಬಗ್ಗೆ ಈ ಕಥೆ ನಮ್ಮನ್ನು ಯಾವಾಗ್ಲೂ ಯೋಚಿಸುವಂತೆ ಮಾಡುತ್ತೆ.